ಆದ್ರೂ ಸಹ ನೀವೆಲ್ಲರೂ ಏನು ಈ ಕಾರ್ಯಕ್ರಮಕ್ಕೆ ಪಂಚಾಯತಿಯಲ್ಲಿ ಪ್ರಚಾರ ಎಲ್ಲ ಮಾಡಿದ್ದಾರೆ. ಇನ್ನ ಎಲ್ಲ ಗ್ರಾಮದಿಂದಲೂ ಸಹ ಗ್ರಾಮಸ್ಥರು ಬರಬೇಕಾಗಿತ್ತು. ಬಂದ್ರೆ ಸಹ ಕೆಲವೊಂದು ಚರ್ಚೆಗಳು ಹೊಸ ಯೋಜನೆಯಿಂದಾಗಿರ್ಬೋದು ಅಥವಾ ಈಗ ಆಗಿರುವಂಥದ್ದು ಕಾಮಗಾರಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇತ್ತು. ಆದ್ರೂ ಸಹ ನಾವು ಕಳೆದ ಏನು 4-5 ದಿನದಿಂದ ಪಂಚಾಯತಿಗಳು ಬಂದಿದ್ದು ಸಾಮಾಜಿಕ ಪರಿಶೋಧನಾ ಏನು ದಿನಾಂಕಗಳನ್ನು ಕೊಟ್ಟಿದ್ದು ಇವತ್ತು ಕೊನೆಯ ದಿನ ಗ್ರಾಮಸ್ಥರ ಜೊತೆಗೆ ಒಂದು ಚರ್ಚೆ ಕಾರ್ಯಕ್ರಮವನ್ನು ಸಾಮಾಜಿಕ ಪರಿಶೀಲನೆ ಗ್ರಾಮ ಸಭೆಯನ್ನು ಮಾಡಬೇಕು ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಆಯೋಜನೆ ಮಾಡಿರುವಂಥದ್ದು. ಇದರ ಪೂರ್ವ ತಯಾರಿಯಾಗಿ 3-4 ದಿನದ ಹಿಂದೆ ನಾವು ಪಂಚಾಯತಿಯಲ್ಲಿ ಕಡತವನ್ನ ಎಲ್ಲ ಗ್ರಾಮದ ಏನು ಗ್ರಾಮದಲ್ಲಿ ಇರುವಂಥ ಎಲ್ಲ ಕುಟುಂಬಗಳಂದ್ರೆ ಉದ್ಯೋಗ ಆಕಾಂಕ್ಷಿಗಳ ಕುಟುಂಬ ಜೊತೆಗೆ ವೈಯಕ್ತಿಕ ಕಾಮಗಾರಿಗಳನ್ನ ಹಾಗೆ ಏನು ಉದ್ಯೋಗ ಜೊತೆಗೆ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಹಾಗೆ ಈ ವರ್ಷದಲ್ಲಿ ನಮಗೆ ತಾಲೂಕು ಪಂಚಾಯತಿಯಿಂದ 25-26ನೇ ಸಾಲಿನಲ್ಲಿ ಏನೆಲ್ಲ ರಾಜ್ಯ ಹಣಕಾಸು ಯೋಜನೆಯಲ್ಲಿ ಅನುಷ್ಠಾನಗೊಂಡಿರುವಂತಹ 6 ಕಾಮಗಾರಿಗಳು ನಮ್ಮ ಒಂದು ಅವಧಿಯಿತ್ತು, ಅದು ಸಹ ನೋಡಿರುವಂಥದ್ದು. ಜೊತೆಗೆ ಜಿಲ್ಲಾ ಪಂಚಾಯತಿಯಿಂದ 1 ಕಾಮಗಾರಿ ಅನುಷ್ಠಾನ ಆಗಿತ್ತು. ಇವೆಲ್ಲ ಕಾಮಗಾರಿಗಳನ್ನು ಕಳೆದ 4-5 ದಿನದಲ್ಲಿ ನಾವು ಸ್ಥಳ ಭೇಟಿಯನ್ನು ಮಾಡಿ ಪರಿಶೀಲನೆ ಮಾಡಿ ವರದಿಯನ್ನ ಈ ಒಂದು ಸಭೆಯಲ್ಲಿ ತಮ್ಮ ಮುಂದೆ ಹೇಳಿ ಏನು ತೀರ್ಮಾನವನ್ನು ತಗೊಳ್ಳುವಂಥದ್ದು ಈ ಒಂದು ಗ್ರಾಮ ಸಭೆಯ ಮುಖ್ಯ ಉದ್ದೇಶವಾಗುತ್ತೆ. ಜೊತೆಯಲ್ಲಿ ಪಂಚಾಯಿತಿ ಏನು ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ವೈಯಕ್ತಿಕವಾಗಿ ಮತ್ತೆ ಸಹಾಯವಾಗಿ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ. ಆದರೆ ಹೆಚ್ಚು ಏನಂತಂದ್ರೆ ಸಾಮಗ್ರಿ ಪಾವತಿಯನ್ನ ಬಾಕಿ ಇದೆ ಅಂತಿದ್ರೆ ಉಳಿದಂತೆ ಆಗಿರುವಂತಹ ಕಾಮಗಾರಿಗಳು ವೈಯಕ್ತಿಕವಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಸಮುದಾಯವನ್ನು ಸಹ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆದರೆ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಎಲ್ಲ ಕಡೆ ಬೋರ್ಡ್ಗಳು ಇರ್ತಾ ಇತ್ತು. ಈ ವರ್ಷ ಎಲ್ಲ ಒಂದ್ ಕಡೆ ಬೋರ್ಡ್ಗಳು ಕಣ್ಮರೆಯಾಗಿದೆ ಅಂತ ನಾನು ಸ್ಥಳಕ್ಕೆ ಹೋದಾಗ ನನಗೆ ಕಂಡು ಬಂದಿರೋ ಒಂದ್ ಕಡೆ ಇತ್ತು ಅಂತಂದ್ರೆ ಬೇರೆ ಕಡೆ ಎಲ್ಲೂ ಇರಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮ್ಮ ನಿರ್ವಹಣೆ ಮಾಡೋದ್ರಲ್ಲಿ ನಾಮಫಲಕನ ಹಾಕೋದ್ರಲ್ಲಿ ಮುಂದಿನ ನನ್ನ ಒಂದು ಸಲಹೆ ಇದೆ ಏನು ಅಂತಂದ್ರೆ